ತಾವು ಮಾತಾಡ್ತೀನಿ ನಾವ್ ಹೇಳಿಲ್ಲ ಸರ್ 6,000 ಅಬ್ಕಾರಿ ಯಾರು 40,000 ನಮ್ಗೆ ಟ್ಯಾಕ್ಸ್ ಅನ್ನ ತಂದು ಕೊಡ್ತಾರೆ. ಆ ಅಸೋಸಿಯೇಷನ್ ಹೇಳಿರೋದು, ಮುಖ್ಯಮಂತ್ರಿಗಳ ಆತ್ಮೀಯರವರು, ಇವರು ಒಟ್ಟಿಗೆ ಆತ್ಮೀಯ ಸ್ನೇಹಿತರು, ಅವರೇ ಹೇಳಿರೋದು. ಮೊದಲು ಮುಖ್ಯಮಂತ್ರಿ ಎಲ್ಲ ಬದಲಾವಟ್ಟವ್ರೆ. ಅಸೋಸಿಯೇಷನ್ ಮಾಡ್ದೋ ನಾವು ಅಪತ್ತ ಮಾಡ್ದೋ ಅಂತ ಇಟ್ಕೊಳ್ಳಿ. ಅಸೋಸಿಯೇಷನ್ ಅದೇನು ಇದ್ರದ್ದೇನ್ರಿ, ಅದು ಸಾಕ್ಷಿನ ಇದು. ನೀವು ಮಾಡ್ತಾ ಇರೋದು ಯಾರಾದ್ರೂ ಜನ ಒಪ್ತಾರೇನ್ರಿ? ಸಾಕ್ಷಿ ಏನೈತ್ರಿ? ಸಾಕ್ಷಿ 6,000 ಕೋಟಿಗೆ ಎಲ್ಲೈತ್ರಿ? 6,000 ಕೋಟಿ ಬರೀ ಸುಳ್ಳು ಹೇಳ್ಕೊಂಡು ಯಾಕ್ರಿ ಹಿಂಗ್ ಮಾಡ್ತೀರಾ? ಒಂದು ಪ್ರಕಟಣೆ ಇದೆ. ಪ್ರಸ್ತುತ ಅಧಿವೇಶನದಲ್ಲಿ ಈ ಕಂಡ ಮಾನ್ಯ ಸದಸ್ಯರುಗಳು ಅವರ ಹೆಸರು ಮುಂದೆ ಸೂಚಿತ ದಿನಾಂಕ ಅವಧಿಗೆ ಗೈರಾಜರಾಗಲು ಅನುಮತಿ ನೀಡುವಂತೆ ಕೋರಿರುತ್ತಾರೆ. ನಾನ ಮೋಟಮ್ಮ ದಿನಾಂಕ 2/2/2026 ಮತ್ತು 4/2/2026 ಜಗದೀಶ್ ಕೊಡಗಂಟಿ ದಿನಾಂಕ 4/2/2026 ಸದರಿ ಸದಸ್ಯರುಗಳು ಅಧಿವೇಶನಕ್ಕೆ ಗೈರಾಜರಾಗಲು ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆ ನಿಯಮ 203 ಮೇರೆಗೆ ಸದನ ಸಹಮತಿ ಇದೆ ಎಂದು ಭಾವಿಸಿ ಅನುಮತಿ ನೀಡಲಾಗಿದೆ. ಸಹಮತಿ ಇದೆ. ಅಧ್ಯಕ್ಷರೇ ಮಾತಾಡಕ್ಕೆ ಅವಕಾಶ ಕೊಡಬೇಕು. ಅಧ್ಯಕ್ಷರೇ ಈಗ ಒಂದ್ ಸೆಕೆಂಡ್ ಮತ್ತೆ ಹೇಳ್ತೇನೆ. ನಿಮ್ಮ ನಿಯಮಬದ್ಧವಾಗಿ ತಮ್ಮ ಪ್ರತಿಭಟನೆ ಮಾಡಿ. ಒಂದು ಮತ್ತೆ ಇವತ್ತು ರಾತ್ರಿ ತನಕ ನಡೀಲಿಕ್ಕಿದೆ, ಸ್ವಲ್ಪ ಆರಾಮದಲ್ಲಿ ಮಾಡಬೇಡಿ. ಇವತ್ತು ರಾತ್ರಿ ತನಕ ಕೂಡ ಅಧಿವೇಶನ ನಡೀಲಿಕ್ಕಿದೆ, ಸ್ವಲ್ಪ ಮಾನ್ಯ ಅಧ್ಯಕ್ಷರೇ, ಈಗ 4 ದಿವಸದಿಂದ ಕಾಯ್ತಾ ಇದ್ದೀವಿ ವಿಬಿ ಗ್ರಾಂಟ್ ಮಾತಾಡೋದಕ್ಕೆ. ಅವಕಾಶ ಕೊಡಿ. ಮನ್ರೇಗಾ ಬಗ್ಗೆ, ಜನರ ಬದುಕಿನ ಬಗ್ಗೆ ಚರ್ಚೆ ಮಾಡ್ತೀರಾ? ಕಾಯ್ತಾ ಇದ್ದೀವಿ. ನೀವು ಯಾವ್ದೋ ಒಂದು ವರ್ಗಾವಣೆ, ಯಾವ್ದೋ ವಿಷಯಕ್ಕೆ ನೀವು ಸದನ ದಯಮಾಡಿ ಹಾಳು ಮಾಡಬೇಡಿ ನಮಗೆ. ಸ್ವಾಮಿ ಅಧ್ಯಕ್ಷರೇ, ಇವ್ರನ್ನ ಹೊರಕಾಕ್ರೆ ಸನ್ಮಾನ್ ರೇ, ನಾನ್ ಹೇಳ್ತೀನಿ ಈ ಸದನ ಹಾಳು ಮಾಡ್ತಾವ್ರೆ. ಹೊರಕಾಕಿ ಹೇಳ್ತೀನಿ ಇವ್ರನ್ನ. ನಾನ್ ನೇಮ್ ಮಾಡ್ತಾ ಇದ್ದೀನಿ, ಹೊರಕಾಕಿ ಇವ್ರನ್ನ. ಅಧ್ಯಕ್ಷರೇ, ಇವ್ರನ್ನ ಹೊರಗೆ ಸಸ್ಪೆಂಡ್ ಮಾಡಿ. ಬಗ್ಗೆ ಮಾತಾಡಕ್ಕೆ 4 ದಿವಸ ಕಾಯ್ತಾ ಇದ್ದೀವಿ. ದಯಮಾಡಿ ಅವಕಾಶ ಕೊಡಿ. ಅವ್ರು ಏನ್ ಬೇಕಾದ್ರೆ ಮಾತಾಡ್ಕೊಳ್ಳಿ, ನಮಗೆ ಮಾತಾಡಕ್ ಅವಕಾಶ ಕೊಡಿ. ಮಾತಾಡ್ತೀವಿ. ಜನ ಅವರ ಜೀವನದ ಬಗ್ಗೆ ಒದ್ದಾಡ್ತಾ ಇದ್ದಾರೆ. ವರ್ಗಾವಣೆ ದಂಧೆ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಅವರ ಬದುಕಿನ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ. ನಾವು ಜನರ ಬದುಕಿನ ಬಗ್ಗೆ, ದಲಿತರು ಅವರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ಈಗ ಅವಕಾಶ ಕೊಡಿ. ನೋಡಿ, ನೀವು ಇಲ್ಲಿ ಭಾವಿಗೆ ಬಂದಿದ್ದೀರಿ, ಪ್ರತಿಭಟನೆ ಮಾಡ್ತಿದ್ದೀರಿ. ಸರಿಯಾಗಿ ಮಾಡಿ ಇದಕ್ಕೆ. ಈಗ ಕೋನರೆಡ್ಡಿ ಅವರು ಮಾತಾಡಿ. ಎಲ್ಲರೂ ಕೂಡ ಇಯರ್ ಫೋನ್ ಹಾಕಿ. ರಾತ್ರಿ 12 ಗಂಟೆ ತನಕ ಅಸೆಂಬ್ಲಿ ನಡೀತದೆ. ಬೊಬ್ಬೆ ಆರಾಮದಲ್ಲಿ ಬೊಬ್ಬೆ ಹಾಕಿ ಮತ್ತೆ ಆಯಸ್ ಆಗ್ತದೆ ಎಲ್ಲರಿಗೂ ಕೂಡ. ಈಗ ಅವಕಾಶವನ್ನ ಕೊಟ್ಟದ್ದು ಅದಕ್ಕಾಗಿ ಮಾತಾಡಿ, ಜೋರಾಗಿ ಮಾತಾಡಿ. ಅಧ್ಯಕ್ಷರೇ, ಎಲ್ಲ ಆರ್ಡರ್ ಮೆಂಬರ್ಸ್ ಎಲ್ಲರೂ ಕೂಡ ಕಾರ್ಯ ಸರಿಯಾಗಿ ಕೇಳಬೇಕಾದ್ರೆ ಸಂವಿಧಾನದ 70ನೇ ತಿದ್ದುಪಡಿ 1992 ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂವಿಧಾನಕ ಸ್ಥಾನಮಾನವನ್ನು ನೀಡಿತು. ಕರ್ನಾಟಕವು ಈ ರಾಜ್ಯದಲ್ಲಿ ಮುಂಚೂಣಿಯಲ್ಲಿದ್ದು ಕರ್ನಾಟಕ ಗ್ರಾಮ ಸ್ವರಾಜ್ಯ ಮತ್ತು ಪಂಚಾಯತ್ ರಾಜ್ ಕಾಯ್ದೆ 1990 ಜಾರಿಗೆ ತಂದಿತ್ತು. 3 ಹಂತದ ಆಡಳಿತ ಯೋಜನೆ ಅಧಿಕಾರವನ್ನು ಕೆಳಮಟ್ಟದವರಿಗೆ ತಲುಪಿಸಲು ಈ ಕಾಯ್ದೆಯು 3 ಹಂತದ ಯೋಜನೆ ರೂಪಿಸಿದೆ. ಈ ಕಾಯ್ದೆಯಲ್ಲಿ ಗ್ರಾಮ ಸಭೆಯಲ್ಲಿ ಯೋಜನೆಗಳ ಕಾಮಗಾರಿಗಳ ಆಯ್ಕೆ ಮತ್ತು ಫಲಾನುಭವಿಗಳ ಆಯ್ಕೆ ಪಟ್ಟಿಯನ್ನು ಅಲ್ಲಿಯೇ ಅಂತಿಮಗೊಳಿಸಲಾಗುತ್ತದೆ. ಮನ್ರೇಗಾ ಸೆಕ್ಷನ್ 60 ಗ್ರಾಮ ಪಂಚಾಯತಿಗಳು ಗ್ರಾಮ ಸಭೆ ಮತ್ತು ವಾರ್ಡ್ ಸಭೆಗಳ ಶಿಫಾರಸು ಅನುಸಾರವಾಗಿ ಕಾಮಗಾರಿಗಳನ್ನು ಆದ್ಯತೆಯಾಗಿ ಅನುಷ್ಠಾನಗೊಳಿಸಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ.
ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.